ಇದು ಏನ ಘಟನೆ ಏನ್ ಆಗೈತಲ್ಲ ಇವತ್ತಿನ ದಿವಸ ಇದು STP ತೇಕೇಶಿಂದ ನೀರು ಸ್ವಚ್ಛ ಮಾಡಕೇಶಿಂದ ಮಾಡೋ ಕೆಲಸ ಏನ್ ಮಾಡಿದಾರ ಈ ಕೆಲಸ ಮಾಡೋದ್ರಿಂದ ಮಾಡ್ಲಿ ಎಲ್ಲ ಒಳ್ಳೇದಾಗ್ತಿತ್ತಪ್ಪ ಅಂತಂದ್ರ ಇಲ್ಲಿ ಸಂಬಂಧಪಟ್ಟ ಏನ ಕಾಂಟ್ರಾಕ್ಟರ್ಗಳು ಗುತ್ತಿಗೆದಾರ ಏನ್ ಸಂಬಂಧಪಟ್ಟ ಗುತ್ತಿಗೆದಾರಗಳು ಅದಾರ ಅವ್ರ ಇದಕ್ಕೆ ಜವಾಬ್ದಾರಿಯುತವಾಗಿ ಸೆಕ್ಯೂರಿಟಿ ಇಡಬೇಕು. ಆಮೇಲೆ ಬೇಲಿ ತಂತಿ ಹಾಕ್ಬೇಕು ಅಥವಾ ಕಂಪೌಂಡ್ ಕಟ್ಟಕೇಶಿಂದ ಸುರಕ್ಷಿತವಾಗಿ ಯಾರು ಜನರು ಒಳಗೆ ಬರ್ಲಾರ್ದಂಗ ನೋಡ್ಕೋಬೇಕು. ಈಗ ಅವ್ರ ಬೇಜವಾಬ್ದಾರಿತನದಿಂದ ನಮ್ಮ ಗಚ್ಚನಕಟ್ಟಿ ಕಾಲನಿ ಒಳಗ 3 ಜೀವ ಹೋಗ್ಯಾವ. 3 ಜೀವ ಹೋಗಿದ್ದರಿಂದ ಏನೈತಿ ಅದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು, DC ಅವ್ರು ಬರಬೇಕು, ಎಲ್ಲರೂ ಬಂದ ಕೇಶನ್ ಅದಕ್ಕೆ ಏನಾಗೈತೆ ಅದ್ರ ಪರಿಹಾರ ಕೊಡಬೇಕು. ಇನ್ನು ಮುಂದಿನ ಬರುವ ದಿನಗಳಲ್ಲಿ ಯಾವುದೇ ತರಹದ ಈ ತರ ಅಹಿತಕರ ಘಟನೆಗಳು ಆಗಲಾರ್ದಂಗ ಅವ್ರ ಜವಾಬ್ದಾರಿತವಾಗಿ ತಗೋತಾರ ಅಂತ ಹೇಳಿದ್ರೆ ಅವ್ರ ಕುಟುಂಬಸ್ಥರಿಗೂ ಒಂದು ನ್ಯಾಯ ಸಿಕ್ಕಂಗ ಆತೈತಿ. ಅದ್ರದಿಂದ ಏನಾಗೈತಿ ಹಾನಿ ಅದ್ರ ನ್ಯಾಯ ಅವ್ರಿಗೆ ಕೊಡಬೇಕು. ಇವತ್ತಿನ 3 ಬಡ ಮಕ್ಕಳು ಏನದಾರ ಬಡ ಮಕ್ಕಳು ಅವ್ರು ಯಾರು ಹೊರಗಿನವ್ರು ಇದ್ರು ಯಾರು ಶ್ರೀಮಂತರು ಇದ್ರು ಏನ್ರೆ ನಡೀತಿತ್ತು. ಬಡ ಮಕ್ಕಳು ಅದಾರ, ಬಡ ಮಕ್ಕಳು ಅಂದ್ರೆ ದುಡ್ಕೊಂಡ್ ತಿನ್ನಕ್ಷನ್ ಸಾಕೆ ಇಷ್ಟು ದೊಡ್ಡವ್ರನಾಗ 10 ವರ್ಷ ತನ ಸಾಕಿಕ್ಷನ್ ದೊಡ್ಡ ಹುಡುಗರನ್ನಾಗಿ ಮಾಡಿದಾರ ಅವ್ರಿಗೆ ಇವತ್ತು ಹಾನಿ ಆಗೈತಿ. ಅದ್ರದ್ದೇನೈತಿ DC ಅವ್ರು ಬರಬೇಕು, ಸಂಬಂಧಪಟ್ಟ ಅಧಿಕಾರಿಗಳು ವಾರ್ಡ್ ನಂಬರ್ 12ಕ್ಕೆ ಸಂಬಂಧಪಟ್ಟ ಇದು STP ಐತಿ. ನಾಳೆ ನಾವು ಇದನ್ನ ಮುನ್ಸಿಪಾಲಿಟಿ ಒಳಗೆ ಟರಾವ್ದಾಗ ಇದನ್ನ ಹಾಕಿ ಇದನ್ನ ಇಲ್ಲಿಂದ ಬಂದ್ ಮಾಡಿ ಬೇರೆ ಕಡೆ ಶಿಫ್ಟ್ ಮಾಡುವಂತ ಕೆಲಸ ಮಾಡ್ತೀವಿ. ಊರ್ ಹೊರಗಾದ್ರೆ ಇದನ್ನ ಯಾವುದೇ ತರಹದ ಹಾನಿಗಳು ಆಗುದಿಲ್ಲ. ನಮ್ಮ ಸಿಟಿ ಲಿಮಿಟ್ಸ್ ಒಳಗೆ ಬರೋದ್ರಿಂದ ಇದನ್ನ ಈ ತರ ಹಾನಿ ಆಗೈತಿ. ಇದಕ್ಕೆ ಏನದ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಜವಾಬ್ದಾರಿ ತಗೊಂಡಿಕೇಶನ್ ಇದಕ್ಕೆ ವ್ಯವಸ್ಥೆ ಮಾಡ್ಬೇಕು.